ಹೊಸನಗರ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ನಂಜರಾಯಪಟ್ಟಣ ಮಂಡಳದ ವತಿಯಿಂದ ಹಿಂದೂ ಸಂಗಮ ಅದ್ದೂರಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಹೊಸಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಹೊಸಪಟ್ಟಣದಿಂದ ಆರಂಭಗೊಂಡ ಶೋಭಾಯಾತ್ರೆ ಮೆರವಣಿಗೆ ನಂಜರಾಯಪಟ್ಟಣ ಸೊಸೈಟಿವರೆಗೆ ತೆರಳಿ ಬಳಿಕ ನಂಜುಂಡೇಶ್ವರ ದೇವಾಲಯದ ಬಳಿ ಸಮಾಪ್ತಿಗೊಳಿತು. ನಮ್ಮ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಯುವಕ ಪಡೆ ಏನಿದೆ ಅವರೆಲ್ಲರೂ ಸಾಲು ಸಾಲಾಗಿ ಬರಬೇಕು. ಹಾಗೆ ಹೊರ ಗ್ರಾಮದಿಂದ ಬಂದವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನೀವೆಲ್ಲರೂ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದೂರ ದೂರ ಗ್ರಾಮದಿಂದ ಬಂದಂತ ಪಕ್ಕದ ಗ್ರಾಮದಿಂದ ಬಂದಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಈ ಬದಲಿದ್ದಂತ ವಿವಿಧ ವೇಷಧಾರಿ ಮಕ್ಕಳನ್ನ ಹೊತ್ತ ಬೆಳ್ಳಿ ರಥ, ಭಾರತಾಂಬೆ ಭಾವಚಿತ್ರ ಒಳಗೊಂಡ ವಾಹನದೊಂದಿಗೆ ಕಳಸ ಹೊತ್ತ ಮಹಿಳೆಯರ ಸಮ್ಮುಖದಲ್ಲಿ 700ಕ್ಕೂ ಅಧಿಕ ಹಿಂದೂ ಬಾಂಧವರು, ಪುರುಷರು, ಮಹಿಳೆಯರಾದು ಕೇಸರಿ ಶಲ್ಯ ಧರಿಸಿ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಮೆರವಣಿಗೆ ಉದ್ದಕ್ಕೂ ಮಕ್ಕಳಿಂದ ಸಾಂಪ್ರದಾಯಿಕ ಭಜನೆ, ನೃತ್ಯ ಪ್ರದರ್ಶನ ಆಯಿತು. ಚಂಡೆ ವಾದ್ಯದೊಂದಿಗೆ ಬೃಹತ್ ಗೊರಿಲ್ಲಾ ಮತ್ತಿತರ ಗೊಂಬೆ ವೇಷಧಾರಿಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು. ಜಾತಿ ಉಪಜಾತಿ ಆಧಾರದ ಮೇಲೆ ಈ ಹಿಂದಿನಿಂದಲೂ ಹಿಂದೂಗಳನ್ನ ಒಡೆದಾಳೋ ನೀತಿ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಹಿಂದೂಗಳು ಎಲ್ಲರೂ ಒಂದು ಅಂತ ಸಾರೋ ನಿಟ್ಟಿನಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಧರ್ಮ, ಸಂಸ್ಕೃತಿ ಮಹತ್ವದ ಅರಿವು ಮೂಡಿಸೋದು, ಹಿಂದೂ ಬಾಂಧವರನ್ನ ಒಗ್ಗೂಡಿಸೋ ಉದ್ದೇಶದಿಂದ ಈ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ನಂಜರಾಯಪಟ್ಟಣ ಮಂಡಲ ಅಧ್ಯಕ್ಷ ಬಿಸಿ ಮುರಳಿ ಮಾದಯ್ಯ ತಿಳಿಸಿದರು. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಂಡಲ ಇವತ್ತು ಹಿಂದೂ ಸಂಗಮ ಇದನ್ನು ಮುಗಿಸ್ತಾ ಇದ್ದೀವಿ. ನಾವು ಶೋಭಾಯಾತ್ರೆಯನ್ನು ಮುಂದೆ ಸ್ಟೇಜ್ ಕಾರ್ಯಕ್ರಮ ಇದೆ. ಭಾರತ ದೇಶದಲ್ಲಿ ಹಳೆಯ ಕಾಲದಿಂದಲೂ ಈ ವಿದೇಶಿ ಸಂಸ್ಕೃತಿ ಬಂದು ಎಲ್ಲರನ್ನ ಸ್ಪ್ಲಿಟ್ ಆ್ಯಂಡ್ ಡಿವೈಡ್ ಆ್ಯಂಡ್ ರೂಲ್ ಅಂತ ರೀತಿಯಲ್ಲಿ ಹಿಂದೂಗಳನ್ನೆಲ್ಲ ಒಡೆದು ಚೂರು ಚೂರು ಮಾಡಿ ಹೊಟ್ಟೆ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಉಪಜಾತಿ ಆಧಾರದ ಮೇಲೆ ಅಂತೇಳಿ ವಿಂಗಡಿಸಿ ಹಿಂದೂಗಳನ್ನು ಚೂರು ಮಾಡಿ ಒಡೆದು ಆಳದ ನೀತಿಯನ್ನು ಮಾಡಿದರು. ಈಗಲೂ ಸಹ ಅದೇ ರೀತಿ ಹಿಂದೂಗಳ ಶೋಷಣೆ ಆಗ್ತದೆ, ಅದೇ ರೀತಿ ನಡೀತಾ ಇದ್ದು ಈ ಶೋಷಣೆಗಳು ನಿರಂತರವಾಗಿ ಆಗಬಾರ್ದು. ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕಾಣಿಕೆಯಾಗಿ ನೀಡುವುದಾದರೆ ಹಿಂದೂ ಧರ್ಮವನ್ನು ಒಂದೇ ಧರ್ಮ, ಎಲ್ಲರೂ ಒಂದೇ, ಮೇಲಿರುವ ರಕ್ತ ಎಲ್ಲ ಒಂದೇ ಅಂತೇಳಿ ನಿರೂಪಣೆ ಮಾಡಬೇಕು. ಆ ವಿಚಾರದಲ್ಲಿ ಮುಂದಿನ ಮಕ್ಕಳಿಗೆ ಒಂದು ದಾರಿದೀಪ ಆಗಬೇಕು ಅಂತೇಳಿ ಇವತ್ತು ಹಿಂದೂ ಸಂಗಮ ಯಾತ್ರೆಯನ್ನು ಕಾರ್ಯಕ್ರಮ ಇರುತ್ತಿದ್ದೇವೆ. ಒಂದೊಂದು ದಿವಸ ಇದು ಮಕ್ಕಳಿಗೆ ದಾರಿದೀಪ ಆಗಲಿ. ಎಲ್ಲ ಮಕ್ಕಳು ನಾವೆಲ್ಲ ಒಂದೇ, ಜಾತಿ ಮತ ಭೇದ ಎಲ್ಲನ ಮರೆತು ಎಲ್ಲ ಭಾಷೆ, ಯಾವುದೇ ಭಾಷೆ ಆಗಲಿ ನಾವೆಲ್ಲ ಹಿಂದುತ್ವ ಅಂತ ಒಂದು ಮನವನ್ನ ಬರಲಿ ಅಂತ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಜೈ ಭಾರತ. ಕಾರ್ಯಕ್ರಮದ ಕುರಿತು ಕೆವಿ ಪ್ರೇಮಾನಂದ ಮಾಹಿತಿ ನೀಡಿದರು. ಕುಶಾಲನಗರ ತಾಲೂಕು ನಂಜರಾಯಪಟ್ಟಣ ಮಂಡಲ ವತಿಯಿಂದ ಇವತ್ತು ಒಂದು ಬೃಹತ್ ಹಿಂದೂ ಸಂಗಮ ಸಮಾವೇಶವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಂಬಂಧ ಇಂದು ಮಧ್ಯಾಹ್ನ 2:30 ಗಂಟೆಗೆ ಸರಿಯಾಗಿ ಹೊಸಪಟ್ಟಣ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಆ ಬಳಿಕ ಸರ್ವರಿಗೂ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಪ್ರಸಾದವನ್ನು ನೀಡಿ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿದಂಥ ಶ್ರೀ ರಾಮ, ಶ್ರೀ ಲಕ್ಷ್ಮಣ, ಶ್ರೀಮಾತೆ ಸೀತೆ ಹಾಗೆ ಹನುಮಂತರ ವಿಗ್ರಹವನ್ನು ಹೊತ್ತಿರ್ತಕ್ಕಂಥ ಬೆಳ್ಳಿ ರಥ, ಚೆಂಡೆವಾದ್ಯ, ಕೊಡಗಿನ ಒಡ್ಡೋಲಗ ಹಾಗೂ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಸುಮಾರು 700ಕ್ಕಿಂತಲೂ ಹೆಚ್ಚು ಹಿಂದೂ ಬಾಂಧವರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲದೆ ನೆರೆ ಗ್ರಾಮಗಳಿಂದ ಆಗಮಿಸಿದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಹಾಗೆ ಭಜನೆ ಕುಣಿತ, ಕರಡಿ ವೇಷ, ಹುಲಿವೇಷ ಇನ್ನಿತರ ವೇಷಧಾರಿಗಳೊಂದಿಗೆ ಇಲ್ಲಿಗೆ ಈಗ ದುಬಾರಿ ರಸ್ತೆ ಮೂಲಕ ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. ಇನ್ನು ಇಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಲಿದೆ. ಇಲ್ಲಿ ಬಂದು ಎಲ್ಲರಿಗೂ ಚಹಾವನ್ನು ವಿತರಿಸಿದ ನಂತರ ವೇದಿಕೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿದೆ. ಈ ಸಂಬಂಧ ಸುಭಾಷ್ ಕಳಂಜ ಅವರು ಬಂದು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಹಾಗೆ ಇಲ್ಲಿನ ಈ ಗ್ರಾಮದ ಎಲ್ಲ ವಿಭಾಗದ ಜನರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದು ಮತ್ತು
ಒಂದು ಸುಮಾರು 1000ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಸೇರಿ ಈ ಹಿಂದೂ ಸಂಗಮ ಯಾತ್ರೆ ಅತ್ಯಧಿಕ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಗ್ಗಟ್ಟಿನ ಸಂದೇಶ ಸಾರಿದ್ದಾರೆ ಅಂತ ತಿಳಿಸಿದ್ರು. ಆರ್ಎಸ್ಎಸ್ ಕಾರ್ಯಕಾರಿಣಿ ಸದಸ್ಯರಾದ ನವೀನ್ ಸುಬ್ರಹ್ಮಣ್ಯ ದಿಕ್ಸೂಚಿ ಭಾಷಣ ಮಾಡಿದ್ರು. ಈ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷರಾದ ದೇವಿ ಪ್ರಸಾದ್, ನಂಜರಾಯಪಟ್ಟಣ ನಂಜುಂಡೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಎನ್ಕೆ ಮೋಹನ್ ಕುಮಾರ್, ಮಾಜಿ ಶಾಸಕ ಅಪ್ಪುಚ್ಚು ರಂಜನ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಆರ್ಕೆ ಚಂದ್ರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.